ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಮೊದಲನೇದಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಒಂದು KCET 2024ಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಅಪ್ಡೇಟ್ ಇದೆ. ಅದನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಈಗಾಗಲೇ ರಿಸಲ್ಟ್ ಬಂದಿದೆ. ನಮ್ಮ ಒಂದು ಚಾನಲ್ನಲ್ಲಿ ಈ ಒಂದು KCET ಬಗ್ಗೆ 2 ರಿಂದ 3 ವರ್ಷಗಳಿಂದ ನಾವು ಈ ಒಂದು ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತಾ ಇದ್ದೇವೆ. ನಮಗೆ ಯಾವ ರೀತಿ ಯಾವಾಗ ಈ ಒಂದು ಅಪ್ಡೇಟ್ಗಳು ಬರ್ತಾ ಇರ್ತದೆ ಮತ್ತು ಇಲ್ಲಿ ಇದರ ಬಗ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿ ಏನಿದೆ ಅದರ ಬಗ್ಗೆ ನಮಗೆ ಈಗಾಗಲೇ ನಮಗೆ ಯಾವಾಗ ಏನು ಬರ್ತದೆ ಅಂತ ಇಲ್ಲಿ ಮಾಹಿತಿ ಗೊತ್ತಿದೆ. ಅದಕ್ಕಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕೆ ಅಂತ ಅಂದರೆ ನಿಮಗೆ ಕೌನ್ಸಲಿಂಗಿಂದ ಹಿಡಿದು ನಿಮಗೆ ಸಂಪೂರ್ಣವಾಗಿ ಸೀಟ್ ಸಿಗೋವರೆಗೂ ಕೂಡ ಏನಾದರೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿಗಳು ಏನಾದರೂ ಇತ್ತು ಅಂತ ಅಂದರೆ ಅದನ್ನು ನಿಮಗೆ ತೆಗೆದುಕೊಂಡು ಬರುವಂಥ ಒಂದು ಮಾಹಿತಿ ಏನಾದರೂ ಇತ್ತು ತೆಗೆದುಕೊಂಡು ಬರುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಹೋಗ್ತೇವೆ. ಅದಕ್ಕಾಗಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಮೊದಲನೇದಾಗಿ ಈಗಾಗಲೇ ರಿಸಲ್ಟ್ ಬಂದಿದೆ. KCET ರಿಸಲ್ಟ್ 2024 ಈಗಾಗಲೇ ಬಂದಿದೆ. ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಥವಾ ಏನನ್ನು ನಾವು ಈಗ ನೆಕ್ಸ್ಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಈಗ ಮಾಡಬೇಕು ಅಂತ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಅದಕ್ಕಾಗಿ ಈಗ ಪ್ರೆಸೆಂಟಾಗಿ ಈಗ ನೋಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ KCET ರಿಸಲ್ಟ್ ಬಂದ ನಂತರ ಎಲ್ಲರೂ ಕೂಡ ರಿಸಲ್ಟನ್ನು ನೋಡಿರ್ತೀರ, ರ್ಯಾಂಕಿಂಗ್ಸ್ಗಳನ್ನು ನೋಡಿರ್ತೀರ, ಯಾವ ರ್ಯಾಂಕಿಂಗ್ ನಮಗೆ ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ರ್ಯಾಂಕಿಂಗ್ ನೋಡಿಕೊಂಡು ನಿಮಗೆ ನೆಕ್ಸ್ಟ್ ಏನು ಬರ್ತದೆ ಅಂತ ಅಂದರೆ ನಾವು ಇಂಜಿನಿಯರಿಂಗ್ ಮಾಡಬೇಕಾ ಅಥವಾ ನೆಕ್ಸ್ಟ್ ಇಲ್ಲಿ ಫಾರ್ಮ್ ಸೈನ್ಸ್ಗೆ ಸೇರ್ಕೋಬೇಕಾ ಅಥವಾ ಯಾವುದು ನಿಮಗೆ ಬಿ ಫಾರ್ಮ್ ಅಥವಾ ಬೇರೆ ಬೇರೆ ಏನು ಕೋರ್ಸಸ್ಗಳಿದೆ, BSc ಅಗ್ರಿ ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಕೋರ್ಸಸ್ಗಳು ಇರ್ತವೆ. ಅದಕ್ಕೆ ಸೇರ್ಕೋಬೇಕಂತ ಇಲ್ಲಿ ನೋಡ್ತಾ ಇರ್ತೀರ. ಅದಾದ ನಂತರ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂತ ಅಂದರೆ ಈ ಒಂದು KCET ರಿಸಲ್ಟ್ ಬಂದ ನಂತರ ನಿಮಗೆ ಡಾಕ್ಯುಮೆಂಟನ್ನು ಯಾವ್ಯಾವುದನ್ನು ನಾವು ಇಟ್ಕೋಬೇಕು. ಇವಾಗ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಳಿಗೆ ಡಾಕ್ಯುಮೆಂಟನ್ನು ಏನೇನು ನಾವು ಇಟ್ಕೋಬೇಕು ಅಂತೇಳಿ ನಿಮಗೆ ಪ್ರಶ್ನೆ ಬರ್ಬೋದು. ಅದಕ್ಕಾಗಿ ಈ ಒಂದು ವಿಡಿಯೋನ ನಾನು ತೆಗೆದುಕೊಂಡು ಬಂದಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡಿಲ್ಲ ಅಂತಾರೆ ನೀವು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಇದೇ ರೀತಿ ನಿಮಗೆ ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು KCETಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳನ್ನು ನಾವು ಕೊಡ್ತಾ ಹೋಗ್ತಾ ಇರ್ತೇವೆ. ಅದಕ್ಕಾಗಿ ಯಾರು ಕೂಡ ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ಈಗ ಮೊದಲನೇದಾಗಿ ಡಾಕ್ಯುಮೆಂಟ್ಗಳಿಗೆ ನೋಡೋದಾದರೆ ಇಲ್ಲಿ ಮೊದಲನೇದಾಗಿ ನೀವು ಏನಾದರೂ KCETನ ಅಪ್ಲೈ ಮಾಡಬೇಕಾದ್ರೆ ನೀವು ಒಂದು ಡಾಕ್ಯುಮೆಂಟ್ ಅಥವಾ ಈ ಒಂದು KCETನ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಆ ಒಂದು KCET ಡೌನ್ಲೋಡ್ ಫಾರ್ಮ್ ಇದೆ, ಅದನ್ನು ನೀವು ಈಗ ನಾವು ಹೇಳಿದಾಗೆ ಅದನ್ನು ಒಂದು ತೆಗೆದುಕೊಂಡು ಬನ್ನಿ. ಆ ಒಂದು KCET ಡೌನ್ಲೋಡ್ ಮಾಡಿದಂಥ ಒಂದು ಫಾರ್ಮ್ ಏನಿದೆ ಅದನ್ನು ಕರೆಕ್ಟಾಗಿ ಒಂದ್ಸಲಿ ಓದಿ. ಅದರಲ್ಲಿ ನೀವು ಏನೇನು ಹಾಕಿರ್ತೀರ ಅಂತ ಅಂದರೆ ನಿಮ್ಮ ಒಂದು ರಿಸರ್ವೇಷನ್ ಕ್ಯಾಟಗರಿಗಳನ್ನು ಕೂಡ ಅಲ್ಲಿ ನೀವು ಹಾಕಿರ್ತೀರ. ಅಂದರೆ ನಿಮ್ಮ ಒಂದು ರಿಸರ್ವೇಷನ್ ಏನು ಅಂತ ನಿಮಗೆ ಇಂಪಾರ್ಟೆಂಟಾಗಿ ಡಾಕ್ಯುಮೆಂಟ್ಗಳು ಏನೇನು ರೆಡಿ ಮಾಡ್ಕೋಬೇಕು ಅಂತ ನಾವು ನೋಡೋದಾದರೆ ಆ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ನೀವು ಏನೇನು ಹಾಕಿರ್ತೀರ ತುಂಬ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಅಪ್ಲಿಕೇಶನ್ ಫಾರ್ಮಲ್ಲಿ ನೀವು ಏನೇನು ಹಾಕಿರ್ತೀರ ಅದು ತುಂಬ ಇಂಪಾರ್ಟೆಂಟು. ನೋಡಿ, ಮೊದಲನೇದಾಗಿ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಏನಿದ್ದಾವೆ ಅದರಲ್ಲಿ ಯಾವ ಒಂದು ನಂಬರ್ನ ಒಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಹಾಕಿರ್ತೀರ ಅದೇ ಸೇಮ್ ನಂಬರ್ನ ಒಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ತುಂಬ ಇಂಪಾರ್ಟೆಂಟು. ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಯಾವ ಒಂದು ನಂಬರ್ನ ಒಂದು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಿರ್ತೀರ ಅದೇ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟು ನಿಮ್ಮ ಹತ್ರ ಇರಬೇಕು. ಅದು ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಅಂತ ಅಂದರೆ ಇಲ್ಲ ಅಂತಂದರೆ ಅಲ್ಲಿಂದ ರಿಜೆಕ್ಟ್ ಮಾಡಲಾಗ್ತದೆ. ಓಕೆ, ಏನಾದರೂ ಇಲ್ಲ ಅಂತಂದರೆ ಅದರ ಬಗ್ಗೆ ವರಿ ಆಗ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ನೀವು ತೆಗೆದುಕೊಂಡು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅದೇ ಸೇಮ್ ಒಂದು ಡೇಟ್ ಮತ್ತು ಸೇಮ್ ಒಂದು ನಂಬರ್ನ ಒಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಹೋಗಿ ನಮ್ಮ ಹತ್ರ ಈ ಒಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆ, ನೆಕ್ಸ್ಟ್ ಇನ್ನೊಂದು ತೆಗೆದುಕೊಂಡು ಬಂದಿದ್ದೇವೆ ಅಂತ ನೀವು ಹೇಳ್ಕೊಂಡ್ರೆ ಅಲ್ಲಿ ನಿಮಗೆ ಅವಕಾಶವನ್ನು ಮಾಡಿಕೊಡಲಾಗ್ತದೆ. ಆದರೆ ಇಲ್ಲಿ ನಿಮಗೆ ಅವ್ರು ಏನು ಕೇಳ್ತಾರೆ ಅಂತಂದರೆ ಸೇಮ್ ನಂಬರ್ನ ಒಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ಅವರು ಕೇಳ್ತಾರೆ. ಅದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಇಲ್ಲಿ ನಿಮಗೆ ನಿಮ್ಮ ಒಂದು 10th ಮತ್ತು 12th ಮಾರ್ಕ್ಸ್ ಕಾರ್ಡ್ ಎಲ್ಲರ ಹತ್ರನೂ ಕೂಡ ಇರ್ತದೆ, ಅದನ್ನು ತೆಗೆದುಕೊಂಡು ಹೋಗಿ. ಅದಾದ ಬಳಿಕ ಇಲ್ಲಿ ನಿಮಗೆ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ನಿಮಗೆ ಯಾವುದಾದ್ರೂ ಕನ್ನಡ ಮಾಧ್ಯಮ ಇತ್ತು ಅಂತ ಅಂದರೆ, ಮತ್ತು ಇಲ್ಲಿ ರೂರಲ್ ಅಥವಾ ಗ್ರಾಮೀಣ ಅಭ್ಯರ್ಥಿಗಳು ಇತ್ತು ಅಂತ ಅಂದರೆ, ಅದರ ಜೊತೆಗೆ ಇಲ್ಲಿ ಹೈದರಾಬಾದ್ ಕರ್ನಾಟಕ ಇತ್ತು ಅಂತ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಇರ್ತವೆ. ಆ ಒಂದು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟ ಒಂದು ಡಾಕ್ಯುಮೆಂಟ್ ಇರ್ತದೆ. ಆ ಒಂದು ಡಾಕ್ಯುಮೆಂಟ್ನ ನಿಮ್ಮ ಹತ್ರ ತೆಗೆದುಕೊಂಡು ಇಟ್ಕೊಂಡಿರಬೇಕು. ಈ ಒಂದು ನಾನು ಈಗೇನೇನು ಹೇಳಿದೆ ನಿಮಗೆ ಸಂಬಂಧಪಟ್ಟಂತೆ ರಿಸರ್ವೇಷನ್ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಯಾವ ಒಂದು ರಿಸರ್ವೇಷನ್ ಡಾಕ್ಯುಮೆಂಟ್ಸ್ಗಳಿದ್ದಾವೆ ಕಂಪಲ್ಸರಿಯಾಗಿ ಇಟ್ಕೊಂಡಿರಬೇಕು. ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಕೇಳ್ತಾರೆ, ಅದನ್ನು ಕೂಡ ಕಂಪಲ್ಸರಿಯಾಗಿ ಇಟ್ಕೋಬೇಕು. ಅಪ್ಲಿಕೇಶನ್ ಫಾರ್ಮ್ ಆದ ನಂತರ ನಿಮ್ಮ ಒಂದು ಹಾಲ್ ಟಿಕೆಟ್, ನೀವು ಎಕ್ಸಾಮನ್ನು ಬರೆದಿರ್ತೀರ, ಎಕ್ಸಾಮ್ ಬರೆಯಬೇಕಾದ್ರೆ ನಿಮಗೆ ಹಾಲ್ ಟಿಕೆಟ್ ಇರ್ತದೆ, ಆ ಒಂದು ಹಾಲ್ ಟಿಕೆಟನ್ನು ಕೂಡ ಕಂಪಲ್ಸರಿಯಾಗಿ ಇಟ್ಕೋಬೇಕು. ಇವೆಲ್ಲವೂ ಕೂಡ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೇಳಲಾಗ್ತದೆ. ಇನ್ನೊಂದು ವಿಡಿಯೋ ನಾವು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಇನ್ನೊಂದು ಸಂಪೂರ್ಣವಾಗಿ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೇವೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನಪ್ಪ ಅಂತಂದರೆ ಈಗ ರಿಸಲ್ಟ್ ಬಂದಿದೆ, ನಿಮಗೆ ಗಡಿಬಿಡಿ ಆಗಬಾರ್ದು ಏನು ಅಂತ, ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿದ್ದೇನೆ.
ಓಕೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಒಂದು ಡಾಕ್ಯುಮೆಂಟ್ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಅಂದ್ಕೊಂಡಿದ್ದೇನೆ. ಇನ್ನೂ ಹೆಚ್ಚಿನದಾಗಿ ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಾಮೆಂಟ್ ಮಾಡಿ, ಮುಂದೆ ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತೆಗೆದುಕೊಂಡು ಬರ್ತಾ ಹೋಗ್ತೇನೆ. ಓಕೆ, ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.